ಅರೆಸ್ಟ್ ಮಾಡಲು ಹೋದ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ದಾಳಿ ಮಾಡಿದ್ದಾರೆ. ಕೈ ಮುಖಂಡ ಅಯೂಬ್ ಪೈಲ್ವಾನ್ ಮನೆ ಬಳಿಯೇ ಗಲಾಟೆ ಆಗಿರೋದು. ಅರೆಸ್ಟ್ ಮಾಡೋದಕ್ಕೆ ಹೋದಂತ ಪೊಲೀಸರ ಮೇಲೆ ಕೈ ಮುಖಂಡ ಅಯೂಬ್ ಪೈಲ್ವಾನ್ ಅವರ ಪುತ್ರ ಗಲಾಟೆಯನ್ನ ಮಾಡಿದ್ದಾರೆ, ಹೊಡೆದಿದ್ದಾರೆ. ಹಸನ್ ಏನು ಗಲಾಟೆ ಮಾಡಿದ್ನಲ್ಲ ಹಸನ್, ಆತನನ್ನ ಬಂಧಿಸಲಾಗಿದೆ. ದಾವಣಗೆರೆ ನಗರದ ಇಮಾಮ್ ನಗರದಲ್ಲಿ ಆಗಿರುವಂತ ಘಟನೆ ಇದು. ದಾವಣಗೆರೆ ಬಡಾವಣೆ ಠಾಣೆ ಇನ್ಸ್ಪೆಕ್ಟರ್ ಗಾಯತ್ರಿ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದ ಈತ. ಪೊಲೀಸರ ಮೇಲೆ ಹಲ್ಲೆ ಯತ್ನದ ಎಕ್ಸ್ಕ್ಲೂಸಿವ್ ದೃಶ್ಯ ಇದೆ. ಅಯೂಬ್ ಪೈಲ್ವಾನ್ ಮತ್ತೊಬ್ಬ ಪುತ್ರ ಹುಸೇನ್ಗಾಗಿ ಈಗ ಹುಡುಕಾಟ ನಡೀತಾ ಇದೆ. ಅರೆಸ್ಟ್ ಮಾಡಲು ಹೋದ ಪೊಲೀಸರ ಮೇಲೇನೆ ದಾಳಿಯಾಗಿರೋದು. ಕೈ ಮುಖಂಡ ಅಯೂಬ್ ಪೈಲ್ವಾನ್ ಮನೆ ಬಳಿನೇ ಗಲಾಟೆ ಮಾಡಿದ್ರು. ನಿನ್ನೆ ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಒಬ್ಬ ಮಹಿಳಾ ಅಧಿಕಾರಿ ಇದಾರಲ್ಲಿ, ಅವ್ರ ಮೇಲೇನೆ ಈತ ಬಾಯಿಗೆ ಬಂದಂಗೆ ಮಾತಾಡಿ ಹಲ್ಲೆಯನ್ನ ಮಾಡಿರೋದು. ಮೇಡಮ್ ಅವರೇ ಹಿಂಗ್ ಮಾಡಬಾರ್ದು. ಇದು ನೋಡ್ರಿ, ಇಲ್ಲಿ ಪೊಲೀಸರು ಬಂದು ನಮ್ಮಮ್ಮರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಪೊಲೀಸರು ಮಾಡ್ರಿ ಬಂದು ಹಲ್ಲೆ ಮಾಡ್ತಾ ಇದ್ದಾರೆ. ನೋಡ್ಬಾ ನೋಡ್ರಿ ಮೇಡಮ್ ಅವರೇ, ನೋಡ್ರಿ ಇಲ್ಲಿ ಹಲ್ಲೆ ಮಾಡ್ತಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ನಿನ್ನೆ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು, ಜೊತೆಗೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಟ್ ಯಾವ ಕಾರಣಕ್ಕೆ ಅಂದರೆ ಏಕಾಏಕಿಯಾಗಿ ಹಲ್ಲೆ ಮಾಡುವಂಥದ್ದು ಏನಾಗಿತ್ತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮೇಂದ್ರ, ಕಳೆದ ದಿನ ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯೂಬ್ ಪೈಲ್ವಾನ್ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಅಯೂಬ್ ಪೈಲ್ವಾನ್ ಏನಿದ್ದಾರೆ, ಅವರ ಇಬ್ಬರು ಪುತ್ರರು ಅಂದ್ರೆ ಹುಸೇನ್ ಮತ್ತೆ ಹಸೇನ್ ಅನ್ನೋಂತ ಏನಿದ್ದಾರೆ ರಾಜ್ಯ ಪಂಚಾಯತಿ ಹೋಗಿತ್ತು. ಅದಾದ ನಂತರದಲ್ಲಿ ಒಂದು ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ಆಗುತ್ತೆ. ಗಲಾಟೆ ಆದ ನಂತರದಲ್ಲಿ ಸರ್ಕಾರ ಆಸ್ಪತ್ರೆಗೆ ಬಂದ್ಬಿಟ್ಟು ಅಲ್ಲಿ MLC ಮಾಡುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ. ಈ ವೇಳೆಯಲ್ಲಿ ಎರಡು ಕಡೆಯಿಂದ ಕೂಡ ಒಂದು ಕೇಸ್ ದಾಖಲಾದ ನಂತರದಲ್ಲಿ ಏನು ಅಯೂಬ್ ಪೈಲ್ವಾನ್ ಮಕ್ಕಳಾದಂತ ಹಸೇನ್ ಮತ್ತೆ ಹುಸೇನ್ ಇಬ್ಬರನ್ನು ಕೂಡ ಬಂಧಿಸಲಿಕ್ಕೆ ಅಂತ ಅಂದ್ಬಿಟ್ಟು ಏನೋ ಇಮಾಮ್ ನಗರದ ಅವರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಏಕಾಏಕಿ ಒಂದು ಹಲ್ಲೆಯನ್ನ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಕಾನೂನು ಪರಿಪಾಲನೆ ಮಾಡಬೇಕಂತ ಉದ್ದೇಶ ಏನು ಪೊಲೀಸರು ಇರ್ತದೆ, ಆದ್ರೆ ತಮ್ಮ ರಾಜಕೀಯ ಒಂದು ದೌಲತ್ ಅಂತ ಇರ್ಬೋದು ಅಥವಾ ತಮ್ಮ ರಾಜಕೀಯ ಒಂದು ಏನು ಪ್ರಭಾವವನ್ನು ಬೀರ್ಬೋದು, ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂತ ಒಂದು ತಲೆಯಲ್ಲಿ ಮದ ಎತ್ಕೊಂಡಿದ್ದಂತಹ ಅಯೂಬ್ ಪೈಲ್ವಾನ್ರ ಪುತ್ರರಾಗಿರ್ತಕ್ಕಂಥ ಹಸೇನ್ ಮತ್ತು ಹುಸೇನ್ ಅವರು ಅಲ್ಲಿ ಬಂದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಅಂದ್ರೆ ಮಹಿಳಾ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಒಂದು ಹಲ್ಲೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇದೊಂದು ಸಂಪೂರ್ಣವಾದ ಎಕ್ಸ್ಕ್ಲೂಸಿವ್ ದೃಶ್ಯನೂ ಕೂಡ ನಮ್ಗೆ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಇದಾದ ಜೊತೆಗೆ ಏನು ಕ್ರೈಮ್ ಪೀಸ್ ಆಗಿರ್ತಕ್ಕಂಥ ಹರೀಶ್ ಅವ್ರ ಮೇಲೆ ಒಂದು ಕೊಳಪಟ್ಟಿ ಇಟ್ಕೊಂಡು ಅವ್ರ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಪೊಲೀಸರು ಕೂಡ ಒಂದು ಮೂಕರಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂತಂದ್ರೆ ತುಂಬಾ ಪ್ರಭಾವಿ ವ್ಯಕ್ತಿ ಆಗಿರ್ತಕ್ಕಂಥದ್ದು. ಮತ್ತೆ ಶಾಮನೂರ ಏನು SS ಮಲ್ಲಿಕಾರ್ಜುನ್ ಏನಿದ್ದಾರೆ ಸಚಿವರು, ಅವರ ಒಂದು ಪರಮ ಆಪ್ತ ಆಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಎಷ್ಟೇ ಒಂದು ಸೌಜನ್ಯದ ಕರೆದು ಕೂಡ ಅವರು ಬರೋದಿಲ್ಲ, ಬದಲಾಗಿ ಅವ್ರ ಮೇಲೆ ಒಂದು ಹಲ್ಲೆಯನ್ನು ಮಾಡ್ತಾರೆ. ಅನಿವಾರ್ಯವಾಗಿ ಅವರು ಕೂಡ ಪೊಲೀಸರು ಅವ್ರನ್ನ ಹೇಳ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನು ಹಸನ್ ಅನ್ನೋ ಒಂದು ವ್ಯಕ್ತಿ ಏನಿದ್ದಾರೆ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಮಹಿಳಾ ಪೊಲೀಸರ ಮೇಲೆ ಕೂಡ ಒಂದು ಹಲ್ಲೆಯನ್ನು ಮಾಡುವಂತ ಕೆಲಸ ಆಗುತ್ತೆ. ಇದಾದ ನಂತರದಲ್ಲಿ ಇಬ್ಬರು ಪೀಸಿಗಳು ಅಂದ್ರೆ ಕೆಂಚಪ್ಪ ಮತ್ತೆ ಹರೀಶ್ ಅಂತ ಏನಿದ್ದಾರೆ ಇಬ್ಬರು ಕೂಡ ದಾವಣಗೆರೆಯ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು. ಮತ್ತೆ ಏನು ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಕೂಡ ಒಂದು ಸ್ವಯಂಕೃತವಾಗಿ ಒಂದು ಕೇಸನ್ನ ದಾಖಲಿಸಿ ಒಬ್ಬ ಆರೋಪಿಯನ್ನ ಬಂಧಿರ್ತಕ್ಕಂಥದ್ದು. ಅಂದ್ರೆ ಹುಸೇನ್ ಅಂತ ವ್ಯಕ್ತಿ ಏನಿದ್ದಾನೆ ಒಬ್ಬ ಆರೋಪಿಯನ್ನ ಬಂಧಿಸಿರ್ತಕ್ಕಂಥದ್ದು. ಅದ್ರ ಜೊತೆ ಮತ್ತೊಬ್ಬ ಅವರ ಸ್ನೇಹಿತರನ್ನು ಕೂಡ ಬಂಧಿಸಿದ್ದಾರೆ. ಈಗ ಹಸೇನ್ ಅಂತ ಹುಡುಗ ಏನಿದ್ದಾನೆ ಏನು ಮೇನ್ ಆಗಿ ಹಲ್ಲೆಯನ್ನ ಮಾಡಿರ್ತಾನೆ, ಆ ವ್ಯಕ್ತಿ ಈಗಾಗಲೇ ಕಣ್ಮರೆ ಆಗಿರ್ತಕ್ಕಂಥದ್ದು ಅಥವಾ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಸೊ ಅವರ ಒಂದು ಹುಡುಕಾಟಕ್ಕೆ ಈಗಾಗಲೇ ಜಿಲ್ಲಾ ಪೊಲೀಸರು ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಲ್ಲಿಕಾರ್ಜುನ್.